ಹಾಯ್ ಹಲೋ ನಮಸ್ಕಾರ ಮಾನ್ಸ್ಟರ್ ಮೋಟೋ ಲಾಗಿಂಗ್ ಮನು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ನನ್ನ ಮೊಟ್ಟ ಮೊದಲನೇ ಲಾಗ್. ಈ ಬೆಂಗಳೂರು ಟ್ರಾಫಿಕ್ಗೆ, ಆಫೀಸ್ ಟೆನ್ಷನ್ಗೆ ತಲೆ ಕೆಟ್ಟು ಹೊರಟಿರೋ ಜಾಗನೇ ಬೆಂಗಳೂರಿನಿಂದ ಜಸ್ಟ್ 70 ಕಿಲೋಮೀಟರ್ ದೂರದಲ್ಲಿರುವ ಸುಮಾರು 800 ವರ್ಷಗಳ ಹಳೆಯದಾದ ಜೈನ್ ಟೆಂಪಲ್, ಅದುವೇ ನಮ್ಮ ಮಂದಾರಗಿರಿ ಬೆಟ್ಟ. ಈ ಬೆಟ್ಟದ ಮೇಲಿರೋ ದೇವಾಲಯಗಳನ್ನ ಬಸದಿ ಅಂತಾನೂ ಕರೀತಾರ, ಯಾಕಂತ ನಾ ಮುಂದೆ ಹೇಳ್ತೀನಿ. ಸೊ ವೆಲ್ಕಮ್ ಟು ಮಂದಾರಗಿರಿ. ಮಂದಾರಗಿರಿ ಎಂಟ್ರಿ ಆಗುತ್ತಿದ್ದಂತ 2 ವೀಲರ್ಗೆ 10 ರೂಪೀಸ್ ಹಾಗೂ 4 ವೀಲರ್ಗೆ 40 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರ. ಓಕೆ, ಲೆಟ್ಸ್ ಗೋ ಗೈಸ್. ಎಂಟ್ರಿ ಆಗುತ್ತಿದ್ದಂತ ನಿಮ್ಗೆ ಬೆಟ್ಟದ ಮುನ್ನ ಮೆಟ್ಲ ಈ ತರ ಕಾಣಿಸ್ತಾವು. ನೀವ್ ಯಾರು ಹೈಕಿಂಗ್ ಇಷ್ಟಪಡೋರಿದ್ರೆ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೋದು. ಇವು ಸುಮಾರು 450 ಮೆಟ್ಲುಗಳು ಅದಾವು. ನಿಮ್ಗೆ ಏನಾದ್ರು ಹತ್ಕೊಂಡು ಹೋಗಕ್ಕಾಗಲ್ಲ ಅಂದ್ರೆ ಗಾಡಿ ಡೈರೆಕ್ಟ್ ರೈಟ್ ತಗೊಳ್ರಿ, ಸೀದಾ ಬೆಟ್ಟದ ಟಾಪ್ ವರ್ಗು ರೀಚ್. ಈ ಕರ್ವಿ ರೋಡ್ಸ್ ಒಳಗ ಬೈಕ್ ಓಡ್ಸಾಕಂತೂ ಮಸ್ತ್ ಮಜಾ ಬರುತ್ತೆ. ಫೈನಲಿ ಬೆಟ್ಟದ ಮೇಲೆ ರೀಚ್ ಆಗಿ ಗಾಡಿ ಪಾರ್ಕ್ ಮಾಡಿದೆ. ಇಲ್ಲಿ ಕಾಣಿಸ್ತಿರೋ ಸ್ಪೇಸ್ ಎಲ್ಲ ಪಾರ್ಕಿಂಗ್ ಸ್ಪೇಸ್. ಇಲ್ಲಿ ನಿಮ್ಗೆ ಯಾವ್ದೇ ರೀತಿ ಪಾರ್ಕಿಂಗ್ ಚಾರ್ಜಸ್ ತಗೊಳ್ಳೋದಿಲ್ಲ. ಇದೇ ಟೆಂಪಲ್ ಎಂಟ್ರೆನ್ಸ್, ಬರ್ರಿ ಹೋಗೋಣ. ನೀವು ಇಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಆಗುತ್ತಿದ್ದಂತ ಮತ್ತೆ ಪರ್ ಪರ್ಸನ್ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿರುವ ದೇವಸ್ಥಾನಗಳನ್ನ ಬಸದಿ ಅಂತಾನೂ ಕರೀತಾರ, ಯಾಕಂದ್ರೆ ಇವು ಜೈನ ಸಮುದಾಯಕ್ಕೆ ಸೇರಿರೋದ್ರಿಂದ. ಈ ಬಸದಿ ಬೆಟ್ಟದ ಮೇಲೆ ಒಟ್ಟು 4 ದೇವಾಲಯಗಳು ಇದ್ದಾವು. ಅವುಗಳನ್ನ ಜೈನ್ ತೀರ್ಥಂಕರಾಗಿರುವಂತ ಚಂದ್ರಪ್ರಭಾ ತೀರ್ಥಂಕರ್, ಪಾರ್ಶ್ವನಾಥ ತೀರ್ಥಂಕರ್, ಸುಖಪಾರ್ಶ್ವನಾಥ ತೀರ್ಥಂಕರ್ ಹಾಗೂ ಚಂದ್ರನಾಥ ಸ್ವಾಮಿ ತೀರ್ಥಂಕರ್ ಅವರಿಗೆ ಸಮರ್ಪಿಸಲಾಗಿದೆ. ದರ್ಶನ ಮುಗಿಸಿಕೊಂಡು ಆಚೆ ಬಂದ ಮೇಲೆ ಈ ಒಂದು ವ್ಯೂ ಕಾಣಿಸುತ್ತೆ. ಈ ಜಾಗದಲ್ಲಿ ಜೈನ್ ಋಷಿಮುನಿಗಳು ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡುತ್ತಿದ್ದರು ಎಂಬ ಒಂದು ನಂಬಿಕೆ ಐತೆ. ಆದ್ದರಿಂದ ಅವರ ಸ್ಮರಣಾರ್ಥವಾಗಿ ಇದನ್ನು ಕಟ್ಟಿಸಿದಾರ. ಇದೆಲ್ಲದರ ಮಧ್ಯೆ ಈ ವ್ಯೂ ಅಂತೂ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಮತ್ತು ಖುಷಿ ಕೊಡುತ್ತೆ ಗುರು. ಈ ಅದ್ಭುತವಾದ ಮಂದಾರಗಿರಿ ಬೆಟ್ಟವನ್ನು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ನಾನು ಅಲ್ಲಿಂದ ಹೊರಟೆ. ಹೋಗುವ ದಾರಿಯಲ್ಲಿ ನಮಗೆ ಕಾಣಸಿಗುವುದೇ ಈ ಬೆಟ್ಟಗಳ ಮಧ್ಯೆ ಇರುವ ಅದ್ಭುತವಾದ ಕೆರೆಯೇ ಮೈದಾಳ ಕೆರೆ. ಈ ನೀರು, ಆ ಚಲಿಸೋ ಮೋಡಗಳು, ದೂರದಿಂದ ಕಾಣೋ ಆ ಬೆಟ್ಟ ಗುಡ್ಡಗಳು ಒಂದು ಕ್ಷಣ ನಮ್ಮ ಮೈ ಮರೆಸಿ ಬಿಡುತ್ತದೆ. ನಾನು ಕೂಡ ಕೆಲ ಕ್ಷಣಗಳನ್ನು ಅಲ್ಲೇ ಕೂತಿಕೊಂಡು ಕಳೆದೆ. ಈ ಜಾಗಕ್ಕೆ ಬರುವಾಗ ತಲೆ ತುಂಬಾ ಏನೇನೋ ಥಾಟ್ಸ್ ಇತ್ತು, ಬಟ್ ಈ ಜಾಗದಿಂದ ಹೊರಡುವಾಗ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಕೊಡುತ್ತೆ. ಸೊ ಗಾಯ್ಸ್, ಮೈದಾಳ ಕೆರೆಯಿಂದ ನಾವು ಹೊರಟಿದ್ದೆ ಈ ಏಕಶಿಲಾ ಪ್ರತಿಮೆಯ ಹತ್ತಿರ. ಏಕಶಿಲಾ ಪ್ರತಿಮೆ ಎಂದರೆ ಒಂದೇ ಕಲ್ಲಿನಲ್ಲಿ ಕೆತ್ತಿರುವ ಪ್ರತಿಮೆ. ಈ ಪ್ರತಿಮೆಯು 21 ಅಡಿ ಇದೆ. ಇದು 8ನೇ ಜೈನ್ ತೀರ್ಥಂಕರಾಗಿರುವಂತಹ ಚಂದ್ರಪ್ರಭಾ ಅವರದು. ಇಲ್ಲಿಂದ ನಾವು ಹೊರಟಿದ್ದೆ ಗುರು ಮಂದಿರದ ಹತ್ತಿರ. ಈ ಮೋಡಗಳ ಮಧ್ಯೆ ಕಾಣಿಸುತ್ತಿರುವ ಈ ನವಿಲುಗರಿಯ ಆಕಾರದ ಮಂದಿರವೇ ಗುರು ಮಂದಿರ. ಈ ಮಂದಿರವು ನವಿಲುಗರಿ ಆಕಾರದಿಂದ ಇರುವ ಕಾರಣದಿಂದ ಇದನ್ನು ಪಿಂಚಿ ಮಂದಿರ ಅಂತಾನೂ ಕರೆಯುತ್ತಾರೆ. ಈ ಮಂದಿರವು ಆಚಾರ್ಯ ಶಾಂತಿ ಸಾಗರ್ ಮಹಾರಾಜ್ ಅವರಿಗೆ ಸಮರ್ಪಿತವಾಗಿದೆ. ಮಂದಿರದ ಒಳಗಡೆ ಶಾಂತಿ ಸಾಗರ್ ಮಹಾರಾಜರವರ ಜೀವನಗಾಥೆಯನ್ನು ಪೇಂಟಿಂಗ್ಸ್ ಮೂಲಕ ಅದ್ಭುತವಾಗಿ ರಚಿಸಿದ್ದಾರೆ. ಈ ಮಂದಿರದ ಒಳಗಡೆ ಫೋಟೋ ಹಾಗೂ ವಿಡಿಯೋಗ್ರಾಫಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸೊ ಗೈಸ್, ಇದಾಗಿತ್ತು ಮಂದಾರಗಿರಿಯ ನನ್ನ ಫಸ್ಟ್ ವ್ಲಾಗ್. ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದಟ್, ಟೇಕ್ ಕೇರ್, ಬೈ ಬೈ ಮಾನ್ಸ್ಟರ್. ವಿಡಿಯೋ ಇಷ್ಟ ಆದಲ್ಲಿ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.